ವ್ಯಾಪ್ತಿಯಲ್ಲಿ ನಾವು ಪೊಲೀಸ್ನವರಿಗೆ 112ಗೆ ಕರೆ ಮಾಡಿ ಮಾಹಿತಿ ನೀಡಿ ಅವರ ಸಹಕಾರದೊಂದಿಗೆ ಮತ್ತು ಮುಳುಬಾಗ್ಲು ನಮ್ಮ ಬಜರಂಗ ದಳದ ಸಹಕಾರದೊಂದಿಗೆ ರಾಷ್ಟ್ರ ರಕ್ಷಣಾ ಪಡೆ ದೇವರ ಹಿಪ್ಪರಗಿ ಕುಷ್ಟಗಿ ತಾಲೂಕು ದೇವರ ಹಿಪ್ಪರಗಿ ಭಾಗದಿಂದ ಅಕ್ರಮವಾಗಿ ಕಸಾಯಿಖಾನೆಗೆ ಅಂದರೆ ಅದನ್ನು ವಧೆ ಮಾಡುವ ದೃಷ್ಟಿಯಿಂದ 19ಕ್ಕೂ ಹೆಚ್ಚು ಗೋವುಗಳನ್ನು ಆಂಧ್ರ ಮೂಲಕವಾಗಿ ಅಂದರೆ ನಾವು ಹೊಸಪೇಟೆ ಈ ಭಾಗಗಳಲ್ಲಿ ತುಮಕೂರು ಹೊಸಪೇಟೆ ಗೌರಿಬಿದನೂರು ಭಾಗಗಳಲ್ಲಿ ನಾವು ಕಾರ್ಯಾಚರಣೆ ಹೆಚ್ಚು ಮಾಡಿದ ಪರಿಣಾಮ ಈಗ ಅದನ್ನು ರೂಟನ್ನು ಬದಲಾವಣೆ ಮಾಡಿ ಆಂಧ್ರ ಮೂಲಕ ಇಲ್ಲಿ ನಮ್ಮ ಮುಳಬಾಗ್ಲು ಅಲ್ಲಿ ಆಂಧ್ರ ಗಡಿಯಲ್ಲಿ ಎಂಟ್ರಿಯಾಗಿ ಅದನ್ನು ಬೆಂಗಳೂರಿನ ಕಸಾಯಿಖಾನೆಗೆ ಸಾಗಿಸುವಂಥ ಕೆಲಸವನ್ನು ಸೈಯದ್ ಮತ್ತು ಅಜ್ಮತ್ ಅಂತ ಹೇಳಿ ಗಾಡಿ ಓನರ್ ಅಜ್ಮತ್ ಅಂತ ಹೇಳಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ನೀಡಿದ್ದೀವಿ. ಪೊಲೀಸ್ನವರು ಕೂಡ ತುಂಬ ಸಹಕಾರ ಕೊಟ್ಟು ಆ ಗಾಡಿಯನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. 19ಕ್ಕೂ ಹೆಚ್ಚು ಗೋವುಗಳಿದ್ದಾವೆ. ಬಹಳ ಹಿಂಸೆ ಅಂದರೆ ಆ ಕಣ್ಣಿಗೆ ಮೆಣಸಿನ್ಕಾಯಿನ ಹಾಕಿ ಅವುಗಳನ್ನು ಭಾಳ ಕ್ರೂರವಾಗಿ ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕ್ಲೋಸಿಂಗ್ ಕಂಟೈನರ್ನಲ್ಲಿ ಯಾವುದೇ ಕಾರಣಕ್ಕೂ ಗೋವುಗಳನ್ನು ಸಾಗಿಸುವಂತಿಲ್ಲ. ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಅವರು ಉಲ್ಲಂಘಿಸಿರ್ತಾರೆ. ಮತ್ತು ಪ್ರಾಣಿ ಜಾನುವಾರು ಸಾಗಾಣಿಕೆ ನಿಬಂಧನೆಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಕಸಾಯಿಖಾನೆಗೆ ತಗೊಂಡೋಗ್ತಾರೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈ ದಂಧೆ ನಡೀತಿದೆ ರಾಜ್ಯದಲ್ಲಿ. ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಕೊನೆಗೆ ಬಂದು ಸದನದಲ್ಲಿ ಎಲ್ಲೋ ನಿಂತ್ಕೊಂಡು ಪುನೀತ್ ಕೆರೆಯಲ್ಲಿ ಯಾರು ಪ್ರಶ್ನೆ ಮಾಡೋದಕ್ಕೆ ಅಂತ ಅನ್ಬೇಡಿ. ದಯವಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅಕ್ರಮ ಕಸಾಯಿಖಾನೆಗಳ ವಿರುದ್ಧ, ಅಕ್ರಮ ಗೋ ಸಾಗಾಟನೆ ಏನು ನಡೀತದೆ ಇದ್ರ ವಿರುದ್ಧ ನೀವೇ ಕಾರ್ಯಾಚರಣೆ ಮಾಡಿ ಸರ್ಕಾರವೇ ಅಧಿಕೃತವಾಗಿ ಒಂದು ತಂಡವನ್ನು ರಚಿಸಿ ಇದನ್ನು ತಡೆದ್ರೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ನಮಗೆ ಸಂವಿಧಾನದಲ್ಲಿ ಅವಕಾಶ ಇದೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಾವು ತಡಿತೀವಿ. ಇನ್ನು ಕೆಲವೇ ದಿನಗಳಲ್ಲಿ ಬಹಳ ಬೃಹತ್ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಕಸಾಯಿಖಾನೆಗಳು, ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ನಾವು ಮಾಡಬೇಕಾಗುತ್ತೆ. ನಮ್ಮ ಕಣ್ಣಿಗೆ ಬೀಳುತ್ತೆ, ನಿಮ್ಮ ಕಣ್ಣಿಗೆ ಬೀಳಲ್ಲ ಅಂತ ಅಂದರೆ ಅದು ಬಹಳ ಯಾರೂ ಒಪ್ಪಲಾಗದಂಥ ಮಾತುಗಳಿದು. ಖಂಡಿತವಾಗಿಯೂ ನಿಮಗೆ ಮಾಹಿತಿ ಇದೆ, ನಿಮ್ಮೆಲ್ಲರಿಗೂ ಎಲ್ಲೆಲ್ಲಿಗೆ ಹಣ ಸಂದಾಯವಾಗಬೇಕು ಅಲ್ಲಿಗೆ ಆಗ್ತಿದೆ, ಅದ್ರ ಮಾಹಿತಿಯೂ ನಮ್ಮ ಹತ್ರ ಇದೆ. ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅಕ್ರಮ ಕಸಾಯಿಖಾನೆಗೆ ಸಾಗಿಸುವ ಗೋವುಗಳನ್ನು ತಡಿಬೇಕು. ಅಕ್ರಮ ಕಸಾಯಿಖಾನೆಗಳನ್ನು ನೀವು ಕೂಡಲೇ ಬಂದ್ ಮಾಡಬೇಕು. ಇದಕ್ಕೆ ಗೃಹ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಸದನದಲ್ಲಿ ನಿಂತ್ಕೊಂಡು ಕೊನೆಗೆ ಪುನೀತ್ ಕೆರೆಯಲ್ಲಿ ಯಾರಿದನ್ನು ಕೇಳೋಕ್ಕೆ ಅಂತ ಅನ್ಬೇಡಿ, ಯಾರಿದನ್ನು ಮಾಡೋಕ್ಕೆ ಅಂತ ಅನ್ಬೇಡಿ, ನೀವೇ ಕಾರ್ಯಾಚರಣೆ ಮಾಡಿ. ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೂಡಲೇ ರಾಜ್ಯದಲ್ಲಿರ್ತಕ್ಕಂಥ ಅಷ್ಟು ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಕಾನೂನು ಬಾಹಿರ ಗೋಸಾಗಟನೆ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಬೇತ್ಮಂಗ್ಲದಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಭಾಜಪ ಮುಖಂಡರು ಎಲ್ಲರೂ ಕೂಡ ಇವತ್ತು ಸಾಥ್ ಕೊಟ್ಟಿದ್ದೀರಿ. ಎಲ್ಲ ನಾನು ಮುಳಬಾಗ್ಲು ಮತ್ತು ಬೇತ್ಮಂಗ್ಲದ ಎಲ್ಲ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನೋಡಿ, ಇದೇ ಮಾಲೀಕ ಯಾರು ಅಜ್ಮತ್ ಅಂತ ಇದ್ದಾನೆ ದೇವನಹಳ್ಳಿಯಲ್ಲಿ, ಅದಾದಮೇಲೆ ದೊಡ್ಡಬಳ್ಳಾಪುರದಲ್ಲಿ ಈತನ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ ಇದೆ, FIR ಇದೆ. ಆದರೂ ಕೂಡ ಅವರು ಮತ್ತೆ ಈ ಕಾರ್ಯವನ್ನು ಕಾನೂನು ಬಾಹಿರ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ನಮಗೆ ಮಾಹಿತಿ ಎಲ್ಲಿಂದ ಬಂತು ಅನ್ನೋದು ಅದು ನನ್ನ ಸೀಕ್ರೆಟ್. ನಾನು ಎಲ್ಲೂ ಯಾವತ್ತೂ ಅದನ್ನು ನಾನು ಹೇಳೋದಿಲ್ಲ. ಅದು ನಮ್ಮ ಕಾರ್ಯಾಚರಣೆ, ಅದು ನಮ್ಮ ಸ್ಟ್ರೆಂತ್ ಅದು. ಆದರೆ ನಮಗೆ ಮಾಹಿತಿ ಬಂದ ಕೂಡಲೇ ನಾವು ಎಲ್ಲ ಕಡೆ ನಾವು ಟೈಟ್ ಮಾಡಿಕೊಂಡಾಗ ಅವರಿಗೆ ಉಳಿದ ಮಾರ್ಗ ಈ ಮಾರ್ಗದಲ್ಲಿ ಹಿಂದೂ ಕಾರ್ಯಕರ್ತರು ಇಲ್ಲ ಅಂದ್ಕೊಂಡಿದ್ದಾರೆ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚು ಹಿಂದೂ ಕಾರ್ಯಕರ್ತರು ಇಲ್ಲಿದ್ದಾರೆ. ತಡರಾತ್ರಿ 9 ಗಂಟೆಯಲ್ಲಿ ಕೂಡ ನೂರಾರು ಜನರು ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅಂತ ಅಂದರೆ ನೀವು ಬಾಕಿಗಿಂತ ಇಲ್ಲಿ ಹೆಚ್ಚು ಕಾರ್ಯಕರ್ತರಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಕಾರ್ಯಾಚರಣೆಗೆ ಅವರು ಎಸ್ಕಾರ್ಟ್ ಹಾಕ್ಕೊಂಡು, ಮುಂದೆ ಒಂದು ಗಾಡಿ ಇತ್ತು, ಹಿಂದೆ ಒಂದು ಗಾಡಿ ಇತ್ತು, ಎಸ್ಕಾರ್ಟ್ ಹಾಕ್ಕೊಂಡ್ರು, ನಮ್ಮನ್ನು ತಡೆಯುವಂಥ ಕೆಲಸವನ್ನು, ನಮ್ಮನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು, ರೂಟುಗಳನ್ನು ಬದಲಾಯಿಸುವಂಥ ಕೆಲಸ ಮಾಡಿದ್ರು. ಇದೆಲ್ಲದರ ನಡುವೆ 112 ಮತ್ತು ಬೇತ್ಮಂಗ್ಲ ಪೊಲೀಸ್ನವರ ಸಹಕಾರದೊಂದಿಗೆ ನಾವು ಗಾಡಿಯನ್ನು ಸ್ಟೇಷನಿಗೆ ತಗೊಂಡ್ಬಂದು ತಲುಪಿಸಿದ್ದೀವಿ. 19 ಗೋವುಗಳು ರಕ್ಷಣೆ ಆಗಿದ್ದಾವೆ, ಗೋಶಾಲೆಗೆ ತಲುಪಿಸ್ತಾರೆ.